ಹುಣಸಗಿ ಬ್ರೇಕಿಂಗ್ ನ್ಯೂಸ್. ಸುದ್ದಿವಾಹಿನಿಯಲ್ಲಿ ಮರಂ ಗಣಿಗಾರಿಕೆ ಬಗ್ಗೆ ಸುದ್ದಿ ಪ್ರಸಾರ ಬೆನ್ನಲ್ಲೇ ಹುಣಸಗಿ ತಾಲೂಕಾ ದಂಡಾಧಿಕಾರಿ ಬಸವರಾಜ ಖಚಿತವಾದ ಮಾಹಿತಿ ಮೇರೆಗೆ ಮರಂ ಗಣಿಗಾರಿಕೆ ನಡೆಯುತ್ತಿರುವ ಸರ್ವೆ ನಂಬರ್ 245 ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅರಕೇರ ಜೆ ಸೀಮಾಂತರದಲ್ಲಿ ಬರುವ ಗುಡ್ಡಗಳಲ್ಲಿ ಅಕ್ರಮವಾಗಿ ಮರಂ ಗಣಿಗಾರಿಕೆ ಹಲವಾರು ತಿಂಗಳಿನಿಂದ ನಡೆಯುತ್ತಿದ್ದು, ಯಾವುದೇ ಪರವಾನಗಿ ಪಡೆಯದೆ ಮರಂ ನಡೆಸುತ್ತಿರುವ ಬಗ್ಗೆ ಮಾಹಿತಿ. ಸ್ಥಳಕ್ಕೆ ಹುಣಸಗಿ ತಹಶೀಲ್ದಾರ ಬಸವರಾಜ ಅವರು ಬಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಮರಂ ಗಣಿಗಾರಿಕೆಯಲ್ಲಿ 2 ಜೆಸಿಬಿ ಮತ್ತು 3 ಟಿಪ್ಪರ್ಗಳು ಸ್ಥಳದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದರು. ಯಾವುದೇ ಆಕ್ಷನ್ ತೆಗೆದುಕೊಳ್ಳದೆ ವಾಪಸಾದ ತಹಶೀಲ್ದಾರ್. ಅಕ್ರಮ ಮರಂ ಗಣಿಗಾರಿಕೆ ದಾಳಿ ಮಾಡಲು ಬಂದ ತಹಶೀಲ್ದಾರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸುಮ್ಮನೆ ಹಿಂತಿರುಗಿದ್ದಾರಾ? ಅಕ್ರಮವಾಗಿ ರಾಜಾರೋಷವಾಗಿ ಮರಂ ಹೊಡೆಯಲು ಲೂಟಿಕೋರರಿಗೆ ಪರೋಕ್ಷವಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಬೆಂಬಲ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರ ವಲಯದಲ್ಲಿ ಆರೋಪ. ಇಷ್ಟೆಲ್ಲ ಆದರೂ ತಹಶೀಲ್ದಾರರ ನಡೆ ಸಾರ್ವಜನಿಕರಲ್ಲಿ ಗಣಿ ಧಣಿಗಳ ಒತ್ತಡಕ್ಕೆ ಮಣಿದ್ರಾ ಅಥವಾ ಮೇಲಧಿಕಾರಿಗಳ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿದ್ರಾ ಅಂತ ಅನುಮಾನ ಮೂಡಿಸುವಂತೆ ಮಾಡಿದೆ. ವರದಿ MN ಬೇಗ್, ಹುಣಸಗಿ ತಾಲೂಕು ವರದಿಗಾರರು.